ಅತಿವೃಷ್ಟಿ ಹಾನಿಯಿಂದ ತೀವ್ರ ಸಂಕಷ್ಟ ಎದುರಿಸುತ್ತಿರುವ ಆಲೂರು ಸಕಲೇಶಪುರ ಭಾಗಕ್ಕೆ ಕಾಂಗ್ರೆಸ್ ಸರ್ಕಾರ ಒಂದು ಬಿಡಿಗಾಸನ್ನ ನೀಡಿಲ್ಲ ಎಂದು ಶಾಸಕ ಸಿಮೆಂಟ್ ಮಂಜು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸುದ್ದಿಗಾರರೊಂದಿಗೆ ಇಂದು ಮಾತನಾಡಿದ ಅವರು, ಆಲೂರು ಸಕಲೇಶಪುರ ಕಟ್ಟಾಯ ವಿಧಾನಸಭಾ ಕ್ಷೇತ್ರವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ವರ್ಗಾವಣೆ ದಂಧೆಗೆ ಬಳಸಿಕೊಂಡಿದೆ. ಕೇವಲ 2-3-6 ತಿಂಗಳಿಗೆ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಅವರನ್ನ ಒಂದೆಡೆ ಕೆಲಸ ಮಾಡಲು ಬಿಡದೆ ಕಿರುಕುಳ ನೀಡುತ್ತಿದ್ದಾರೆ. ಈ ರೀತಿಯಾದರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿಸುವುದು ಹೇಗೆ ಎಂದು ಪ್ರಶ್ನಿಸಿದರು. ಕ್ಷೇತ್ರದ ಪರಾಜಿತ ಅಭ್ಯರ್ಥಿಗಳು ತಮ್ಮ ಪ್ರಭಾವವನ್ನ ಬಳಸಿ ಒಳ್ಳೆಯ ಕೆಲಸ ಮಾಡುವ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿಸಿ ಕಿರುಕುಳ ನೀಡುವ ಜೊತೆಗೆ ಅವರಿಗೆ ಧಮಕಿಯನ್ನ ಹಾಕುವ ಕೆಲಸಗಳನ್ನ ಮಾಡ್ತಿದ್ದಾರೆ. ಅವರ ಮಾತಿನಂತೆ ನಡೆಯದೇ ಇದ್ದರೆ ಅವರನ್ನ ವರ್ಗಾವಣೆ ಮಾಡಿಸುವ ಕೆಲಸವನ್ನ ಕೆಲ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಮಾಡುತ್ತಿದ್ದಾರೆ ಎಂದು ದೂರಿದರು. ಮಾನ್ಯ ಮುಖ್ಯಮಂತ್ರಿಗಳು ಬಂದು ಕಣ್ಣಾರೆ ನೋಡಿದರೆ ನಮ್ಮ ಘಾಟ್ ಸೆಕ್ಷನ್ ಏನು ಕೊಚ್ಕೊಂಡು ಹೋಗಿದೆ, ಕುಂಬಾರ್ಡಿ ರಸ್ತೆ ಇರ್ಬೋದು, ಬೇರೆ ಬೇರೆ ರಸ್ತೆಗಳೆಲ್ಲ ಕೊಚ್ಕೊಂಡು ಹೋಗಿರ್ತಾರೆ, ಎಲ್ಲ ನೋಡಿದ್ರ. ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರಕ್ಕೆ ಬಂದು ಕಣ್ಣೆದುರಿಗೆ ಇಷ್ಟೆಲ್ಲ ಡ್ಯಾಮೇಜ್ ಆಗಿರ್ತಕ್ಕಂಥದ್ದನ್ನ ಕಣ್ಣೆದುರಿಗೆ ನೋಡಿದಂತ ಒಂದೇ ₹1 ಬಿಡಿಗ ಸಮೇತ ಹಣವನ್ನು ಕೊಟ್ಟಿಲ್ಲ. ನಂಬರ್ 1. ಎರಡನೇದು, 8 ಹಳ್ಳಿಗೆ ರೋಡೇ ಕಟ್ಟಾಗೋಗಿದೆ. ರೋಡ್ ಕಟ್ಟಾದ್ರೂ ಸಮೇತ ತುರ್ತಾಗಿ ಇದಕ್ಕಾದ್ರೆ $1 ಕೋಟಿ ತಗೊಳ್ರಪ್ಪ, ರೋಡ್ ರೆಡಿ ಮಾಡ್ರಪ್ಪ ಅಂತ ಸಮೇತ ಹೇಳಿಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಬಹುಶಃ ನೀವೆಲ್ಲ ಎತ್ತಿಲ್ಲ ಅಂತ ಕಾಣುತ್ತೆ, ನಾನು ವಿಡಿಯೋ ಕೊಡ್ತೀನಿ ನೋಡಿ. ಮಾನ್ಯ ಮುಖ್ಯಮಂತ್ರಿಯವರಿಗೆ ಈ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ಸಮೇತ ಅವರಿಗೆ ಅಂಕಿ ಅಂಶ ಸಮೇತ ಬಿಡಿಸಿದ್ದೀನಿ. ಇಷ್ಟೆಲ್ಲ ಸಮಸ್ಯೆ ಈ ಭಾಗದಲ್ಲಿದೆ. ಎತ್ತಿನೊಳಗಿಂದ ಇಷ್ಟೆಲ್ಲ ಡ್ಯಾಮೇಜ್ ಆಗಿದೆ. ಎತ್ತಿನೊಳಗಿಂದ ಬೇಕಾದ ಕಡೆ ಗುಡ್ಡಗಳನ್ನ ತೆಗೆದಿದ್ದೀರ, ನೀವು ಎಲ್ಲೂ ರಿಟರ್ನಿಂಗ್ ಮಾಡಿಲ್ಲ, ನೀರು ಹೋಗ್ಲಿಕ್ಕೆ ಜಾಗ ಮಾಡಿಲ್ಲ. ಈ ರೀತಿಯಾಗಿ ಲ್ಯಾಂಡ್ ಸ್ಲೈಡ್ ತುಂಬಾ ಆಗ್ತದೆ, ನಿರಂತರ ಕೂಡ ಆಗ್ತದೆ. ನೀವು ಇದಕ್ಕೆ ಸಂಬಂಧಪಟ್ಟಂಗೆ ಮೂಲಭೂತ ಸೌಕರ್ಯಕ್ಕೆ ಆದ್ಯತೆಯನ್ನು ಕೊಟ್ಟು ನಮ್ಮ ಕ್ಷೇತ್ರಕ್ಕೆ ನೀವು ಅನುದಾನ ಒದಗಿಸ್ಕೊಡ್ಬೇಕು. ಈಗ ಆಗಿರ್ತಕ್ಕಂಥ ರಸ್ತೆಗಳು, ಸೇತುವೆಗಳು ಏನು ಡ್ಯಾಮೇಜ್ ಆಗಿದೆ ಎಲ್ಲವನ್ನು ತುರ್ತಾಗಿ ರೆಡಿ ಮಾಡಿಸ್ಕೊಡ್ಬೇಕು ಅಂತ ಈವನ್ ಕೂಡ ₹1 ಕೂಡ ಕೊಟ್ಟಿಲ್ಲ. ಇದು ಒಂದು ವಿಚಾರ. ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವ ಸಂಪುಟದ ಕೆಲ ಮಂತ್ರಿಗಳು ಸಕಲೇಶಪುರ ಭಾಗಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಲೆನಾಡಿನಲ್ಲಿ ಸುರಿದ ಭಾರೀ ಮಳೆಗೆ ಸಂಪೂರ್ಣ ಹಾಳಾಗಿರುವ ಹಲವು ರಸ್ತೆಗಳನ್ನು ಸಿಎಂ ಅವರಿಗೆ ತೋರಿಸಿ ಬೆಳೆಹಾನಿ ಬಗ್ಗೆ ಕೂಡ ಸಿಎಂ ಅವರಿಗೆ ಮನವರಿಕೆ ಮಾಡಿ ಒಂದಷ್ಟು ಹಣ ಬಿಡುಗಡೆ ಮಾಡುವ ಸಲುವಾಗಿ ಮನವಿ ಮಾಡಿದ್ದೇನೆ. ಆದರೆ ಈವರೆಗೆ ಒಂದು ಬಿಡುಗಾಸು ಬಿಡುಗಡೆ ಮಾಡಿಲ್ಲ ಎಂದು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ನಮ್ಮ ತಾಲೂಕಿನಲ್ಲಿ ಯಾವುದೇ ಅಧಿಕಾರಿಗಳನ್ನು ಸಮೇತ 1 ವರ್ಷ ಕಂಪ್ಲೀಟ್ ಮಾಡಕ್ ಬಿಡ್ತಾ ಇಲ್ಲ. 8 ತಿಂಗಳಿಗೆ ಟ್ರಾನ್ಸ್ಫರ್, 7 ತಿಂಗಳಿಗೆ ಟ್ರಾನ್ಸ್ಫರ್, 1 ವರ್ಷದೊಳಗೆ ನನ್ನ ಕ್ಷೇತ್ರದೊಳಗೆ 5-6 ಜನ ಸ್ಟೇ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಾನು ಒಳ್ಳೆ ಉತ್ತಮವಾದ ಅಧಿಕಾರಿಗಳನ್ನು ಸಮೇತ ಇವ್ರು ಯಾವುದೂ ಕೆಲಸ ಮಾಡಕ್ ಬಿಡ್ತಾರೆ. ನಿರಂತರವಾಗಿ ಟ್ರಾನ್ಸ್ಫರ್, ಈಗ ಒಂದು ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಅವ್ರ ಮೇಲೆ ಏನಾದ್ರು ಒಂದು ಅಲಿಗೇಷನ್ ಇರಬೇಕು, ಅಥವಾ ಶಾಸಕರಾದ್ರೆ ಲೆಟರ್ ಕೊಟ್ಟು ಈ ರೀತಿ ಇಲ್ಲ, ಈ ರೀತಿ ಸರಿಯಾಗಿ ಕೆಲಸ ಮಾಡ್ತಾರೆ. ಚೆನ್ನಾಗಿ ಕೆಲಸ ಮಾಡ್ತಾರೆ ಅಧಿಕಾರಿಗಳು ಸಮೇತ ಕೆಲಸ ಮಾಡೋದ್ರೆ ನಿರಂತರವಾಗಿ ವರ್ಗಾವಣೆ ದಂಧೆ ಮಾಡ್ತಾ ಇದ್ದಾರೆ. ಇಡೀ ನಮ್ಮ ಹಾಸನ ಜಿಲ್ಲೆಯಲ್ಲೇ ಮಾಡ್ತಾ ಇದ್ದಾರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾರೆ. ನಿಮ್ಗೆ ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಪರಶುರಾಮ್ ಅಂತಕ್ಕಂಥ ವ್ಯಕ್ತಿ, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸಮುದಾಯದವರು 40 ಲಕ್ಷ ಹಣವನ್ನು ಕೊಟ್ಟು ಏನು ಅವ್ರಿಗೆ ಹೇಳಿ ಪ್ಲೇಸ್ಗೆ ಪೋಸ್ಟಿಂಗ್ ಆಗ್ತಾರೆ, ಅವರು ಕೂಡ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ನಿಜವಾಗ್ಲೂ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಏನಿದೆ, ಇವರು ಅಭಿವೃದ್ಧಿಗೆ ₹1 ಹಣ ಕೊಡ್ತಾ ಇಲ್ಲ. ಯಾವ ಶಾಸಕರು ಅನುದಾನ ಇಲ್ಲ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರು ಸೇರಿದಂತೆ ನಮಗೆಂದ್ರೂ ಯಾವುದೇ ಅನುದಾನವನ್ನು ಕೂಡ ಕೊಡದಲೇನೆ. ಮತ್ತೆ ನಾವು ಯಾವ್ದಾರ ಟ್ರಾನ್ಸ್ಫರ್ಗಳಿಗೆ ಯಾವ್ದಾರು ಆಗ್ಬೇಕು ಅಂತೇಳಿ ನಿಜವಾಗ್ಲೂ ಸಮಸ್ಯೆ ಇದೆ ಅಂತೇಳಿ ಕೊಟ್ಟರು ಸಮೇತ ಅಲ್ಲಿ ಯಾರೊಬ್ಬರು ಉದ್ದೇಶಪೂರ್ವಕವಾಗಿ ಭ್ರಷ್ಟಾಚಾರ ಮಾಡ್ತಕ್ಕಂಥ ಅಧಿಕಾರಿನ ತಂದಾಗ್ತಾರೆ ಹೊರತು ಉತ್ತಮವಾಗಿ ಆಡಳಿತ ಮಾಡಲಿಕ್ಕೆ ಸರ್ಕಾರ ವತಿಯಿಂದನೇ ಬಿಡ್ತಾ ಇಲ್ಲ. ಇಷ್ಟು ತೊಂದರೆ ಆಗ್ತದೆ. ಮತ್ತೆ ರಾಜ್ಯ ಸರ್ಕಾರ ಬರೀ ಅಭಿವೃದ್ಧಿ ಮಾಡೋದ್ ಬಿಟ್ಟು, ಅಭಿವೃದ್ಧಿಗೆ ಹಣನೂ ಇಲ್ಲ, ಇವತ್ರ ಅಭಿವೃದ್ಧಿ ಮಾಡೋದ್ ಬಿಟ್ಟು ನಿರಂತರವಾಗಿ ವರ್ಗಾವಣೆ ದಂಧೆ ನೇರವಾಗಿ ಆರೋಪವನ್ನು ಮಾಡ್ತಾರೆ.